ಯಾರಾದ್ರೂ ಮುಂದೆ ನಿಮ್ ಅಕ್ಕ ನಿನ್ನ ಬೈತಾಳಮ್ಮ, ಅವ್ ನಿನಗ್ ಸಿಟ್ಟು ಬರ್ತೈತ, ನಮ್ಮ ಅಕ್ಕ ನೋಡು ಅವ್ರಿದ್ದಾಗ ಬೈತಾಳ ಅಂತ ನಿನಗ್ ಸಿಟ್ಟು ಬರ್ತೈತ ಬರಲ್ಲ? ಯಾರೇ ನಮ್ಮ ಅಕ್ಕನ್ ಬೈದ್ರೆ? ನಾನು ನಿನ್ನ ಬೈತೀನಲ್ಲಮ್ಮ ಯಾರನ್ನ ಮುಂದೆ, ಅವಾಗ ನಿನಗ್ ಸಿಟ್ಟು ಬರ್ತೈತಾ? ಇಲ್ಲ. ಬೈಯೋದಿಲ್ಲ, ಸಿಟ್ಟೇ ಬರೋದಿಲ್ಲ. ಅಕ್ಕ ನನ್ನ ಬೈಲಿ ಬಡೀಲಿ ಇನ್ನೊಬ್ರ ಮುಂದೆ ಏನನ್ನ ಅಂದ್ಲಿ ಸಿಟ್ಟು ಬರೋದಿಲ್ಲ. ಏನ್ ಮನ್ಯಾಗ ಬಂದ್ಮೇಲೆ ಹೇಳ್ತೀನಿ, ಅಕ್ಕ ನನಗೆ ಅವ್ರ ಮುಂದೆ ಹಂಗೆ ಹೇಳ್ಬೇಡ ಅಕ್ಕ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಆಗ್ಲಿ ಅವ್ರ ಮುಂದೆ ಏನ್ ಕೋಪ ಆಗೋದಿಲ್ಲ. ಮತ್ತೆ ನಿಮ್ಮ ಅಕ್ಕನ ಜೊತೆ ಯಾವ ಊರಿಗೆ ಹೋಗ್ಬೇಕಂತ ನಿನ್ಗೆ ಆಸೆ? ತಿರ್ಗ್ಬೇಕನ್ನೋದು ಆ ಟೂರ್ಗೆ ಈ ಟೂರ್ಗೆ, ಹಂಪಿಗೆ ಅವೆಲ್ಲ ಹೋಗ್ಬೇಕನ್ನೋದು ಆಸೆ. ಈ ಹುಡುಗರು ಚಿಕ್ಕವರ ಇದಾರ ಅಂತ ಹೇಳಿ ಎಲ್ಲಿಗೆ ಹೋಗೋದಿಲ್ಲ ಅಷ್ಟೇ. ನಿನ್ ಬೆಸ್ಟ್ ಫ್ರೆಂಡ್ ಯಾರಮ್ಮ? ನಮ್ಮ ಅಕ್ಕ. ಐ ಲವ್ ಯು ಅಕ್ಕ. ನನ್ ಬೆಸ್ಟ್ ಫ್ರೆಂಡ್ ಯಾರಿಲ್ಲ ನಮ್ಮ ಅಕ್ಕ ಬಿಟ್ಟು. ನಮ್ಮ ಅಕ್ಕನೇ ನನಗೆ ಕ್ಲೋಸ್. ನನ್ಗೆ ಅಮ್ಮ ಆಗ್ಲಿ, ತಾಯಿ ಆಗ್ಲಿ, ತಂದೆ ಆಗ್ಲಿ ಎಲ್ಲ ನಮ್ಮ ಅಕ್ಕನೇ. ನಮ್ಮ ಅಕ್ಕ ಬಿಟ್ಟು ಯಾರು ಇಲ್ಲ ನನಗೆ ಕ್ಲೋಸ್ ಫ್ರೆಂಡ್ ಅಂತ. ಪ್ರತಿಯೊಂದು ಹೇಳ್ತೀನಿ ನಿಮ್ಮ ಅಕ್ಕನ ತಕನಿ. ಅಕ್ಕ ಬಿಟ್ಟು, ಅಕ್ಕನ ತಲ್ಲಿ ಬಿಟ್ಟು ಯಾರ್ದಲ್ಲಿ ಯಾಕಂದಿಲ್ಲ ನಾನು. ನನ್ನ ಪರ್ಸನಲ್ ವಿಷಯ ಆಗ್ಲಿ ಏನನ್ನಾಗ್ಲಿ ಅಕ್ಕನ ತಲ್ಲಿ ಮಾಮನ ತಲ್ಲಿ ಜಾಸ್ತಿ ಶೇರ್ ಮಾಡ್ಕೊಳೋದು. ನಮ್ಮ ಮಕ್ಕಳನ್ನ ಬಿಟ್ಟು ನಾನು ಹೋಗ್ತೀನ ನಮ್ಮ ಕೆಲ್ಸಕ್ಕ, ಅವಾಗ ನಿನಗೆ ಬೇಜಾರ್ ಬರ್ತೈತ? ಎದಕ್ ನೋಡ್ಕೋಬೇಕು ಇವ್ರ ಮಕ್ಕಳನ್ನ ಅಂತ? ಅಸ್ಸಲ್ ಬೇಜಾರ್ ಬರ್ತಿದ್ದಿಲ್ಲ. ನಮ್ಮ ಅಕ್ಕನ ನನ್ ಮಕ್ಕಳಿಗಿನ್ನ ಅವ್ರ ಮಕ್ಕಳನ್ನೇ ಹೆಚ್ಚು ನೋಡ್ಕೊಂತಿದ್ದೆ ನಾನು. ಯಾಕಂದ್ರೆ ನನ್ ಮಕ್ಕಳನ್ನ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಿದ್ ಸ್ನಾನ ಮಾಡ್ಸಿ ಎಲ್ಲಾ ಮಾಡ್ಸಿ ಅಂಗನವಾಡಿಗೆ ಬಿಟ್ಟು ಬರ್ತಾಳೆ. ಆದ್ರೆ ನನ್ ಮಕ್ಕಳು ಒಂದೇ ಬಡಿಯೋದಿಲ್ಲ, ಅಷ್ಟು ಚೆನ್ನಾಗ್ ನೋಡ್ಕೊಂತಾಳ. ಅವ್ರ ಮಕ್ಕಳನ್ನ ನಾನು ಅಕ್ಕ ಡ್ಯೂಟಿಗೆ ಹೋಗೋವಾಗ ಅಂದ್ರೆ ನನ್ಗೆ ಸಾನಿಯಾ ಒಬ್ಬಳೇ ಇದ್ಲು, ಕಾರುಣ್ಯ ಒಬ್ಬಳು ಇದ್ಲು, ಇಬ್ರು ಇದ್ರು. ಅಕ್ಕಂಗೊಂದ್ ಮಗಳು, ನನಗೊಂದ್ ಮಗಳು. ಅಂದ್ರೆ ಆಕಿನ ಬಹಳ ಚೆನ್ನಾಗ್ ನೋಡ್ಕೊಂತಿದ್ದೆ. ಅಷ್ಟು ಚೆನ್ನಾಗ್ ನೋಡ್ಕೊಂತಿದ್ದೆ ಅಂದ್ರೆ ಆಕಿನ ಒಂದೇಟ್ ಹಿಂಗ್ ಮುಟ್ಟುತ್ತಿದ್ದಿಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ಕೊಂತಿದ್ದೆ. ಆಕಿ ಕೇಳಿದ್ದು ಆಕಿನ ಅದು ಬಗ್ಲಾಗ್ಬಿಟ್ಟು ಎಲ್ಲೆಲ್ಲೆಲ್ಲಿ ಬಿಟ್ಟು ಹೋಗ್ತಿದ್ದಿಲ್ಲ, ಅಷ್ಟು ಚೆನ್ನಾಗ್ ನೋಡ್ಕೊಂಡಿದ್ದ. ಸಣ್ಣ ದೊಡ್ಡಕಿನ ಕಾರುಣ್ಯನ ಆಕೆ ಅಂದ್ರೆ ಅಷ್ಟು ಜೀವ. ಆದ್ರೂ ಇವಾಗೂ ಆದ್ರೆ ಆಕೆ ಬಹಳ ಜೀವ ನನಗೆ. ನಿಮ್ ಅಕ್ಕನ ನಿಮ್ ಭಾವ ಬೇಷ್ ನೋಡ್ಕೊಂತಾರ? ಬಹಳ ಚೆನ್ನಾಗ್ ನೋಡ್ಕೊಂತಾರ, ಬಹಳ ಚೆನ್ನಾಗ್ ನೋಡ್ತಾರ. ನೀನ್ ಯಾವ ಅಡಿಗೆ ಚೆನ್ನಾಗಿ ಮಾಡ್ತಿ? ನಾನು ಇವಾಗ ಅಕ್ಕಯಿಂದಾನೇ ಎಲ್ಲಾ ಅಡಿಗೆ ಕಲ್ತೀನಿ. ಬಿಸಿಬೇಳೆ ಬಾತ್ ಕಲ್ತೀನಿ, ಎಲ್ಲಾ ಇಂದಾನೆ ನಾನು ಅಕ್ಕನಿಂದ ಚೇಂಜ್ ಆಗ ಅಂತ ಹೇಳ್ತೇನೆ. ಅಡಿಗೆ ಸಹ ಇಂದಲ್ಲ, ಪ್ರತಿಯೊಂದ್ ಸಲ ನಾನು ಅಕ್ಕನಿಂದಾನೇ ಚೇಂಜ್ ಆಗಿದ್ದೀನಿ. ನಾನು ಇವಾಗ ಪ್ರತಿಯೊಂದು ಅಡಿಗೆ ಬರ್ತಾವ ಎಲ್ಲ ಅಕ್ಕನಿಂದ ನೋಡಿ ಕಲ್ತೀನಿ ನಾನು. ನನಗೆ ಅಸಲ್ ಅಡಿಗೆನೇ ಬರ್ತಿದ್ದಿಲ್ಲ, ರುಚಿನೇ ಇರ್ತಿದ್ದಿಲ್ಲ. ನಾನು ಅಡಿಗೆ ನೋಡಿದ್ರೆ ಯಪ್ಪಾ ನೀನ್ ಅಡಿಗೆ ಮಾಡಕ್ ಹೋಗ್ಬೇಡ ಅಂತಿದ್ರು. ಇವಾಗ ನಾನು ಅಕ್ಕನಿಂದ ಕಲ್ತು 1 ವರ್ಷ ಆಯ್ತು. ಅಕ್ಕನಿಂದ ಅಡಿಗೆ ಕಲ್ತು ಮನೆಗಾದ್ರಗಿನ ಅಸಲ್ ಬೋಗಣಿನೇ ಕ್ಲೀನ್ ಮಾಡ್ಬಿಡ್ತಾರ, ಅಷ್ಟು ಚೆನ್ನಾಗ್ ತಿಂತಾರ ಮನೇಲಿ ಅಡಿಗೆ. ನಿಮ್ ಅಕ್ಕ ಏನನ್ನ ತಿನ್ನಾಕ ಏನನ್ನ ತಂದ್ಕೊಂತಾರಪ್ಪ, ನಿನಗ್ ಕೊಡ್ತಾರ ಕೊಡಲ್ಲ? ನನ್ನ ಬಿಟ್ಟೇ ತಿನ್ನೋದಿಲ್ಲ ಅವರು. ಅವ್ರು ಏನಂತಂಗ್ಲಾಗ್ಲಿ ಅದ್ರಲ್ಲಿ ಇಷ್ಟನಾಗ್ಲಿ ನನ್ ಮಕ್ಕಳಿಗಾಗ್ಲಿ ನನಗಾಗ್ಲಿ ಫಸ್ಟ್ ತಿನ್ನಿಸ್ತಾರೆ. ನನ್ನ ಬಿಟ್ಟು ಅಸಲು ಅವ್ರು ತಿನ್ನೋದೇ ಇಲ್ಲ. ನಾನು ಬಿಟ್ಟು ತಿನ್ನೋದಿಲ್ಲ, ಅವರು ನನ್ನ ಬಿಟ್ಟು ತಿನ್ನೋದಿಲ್ಲ. ಇವಾಗೂ ಆದ್ರೆ ಹಿಂಗೆ ಇದ್ವಿ, ಮುಂದೇನು ಹಿಂಗೆ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ನನ್ ಮಕ್ಕಳು ಹಿಂಗೆ ಇರ್ಬೇಕು, ನಮ್ಮ ಅಕ್ಕನ ಮಕ್ಳು ಹಿಂಗೆ ಇಬ್ರು ಕಲ್ತಿರೋದು ಅನ್ನೋದೇ ನನಗೆ ಇವಾಗವರೆಗೂ ದೇವ್ರಿಗೆ ಅದೇ ಕೋರ್ತೀನಿ ನಾನು. ಫಸ್ಟ್ ಕೋರೋದೇ ಅದು. ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಳು ಬೇಷ್ ಹೀಗೆ ಇರ್ಬೇಕು. ನಾವ್ ಹೆಂಗೆ ಇದೀವಿ ಜಗಳ ಆಡ್ಲಾರ್ದ ಇಷ್ಟು ಪ್ರೀತಿಯಿಂದ ಇದೀವಿ, ನನ್ ಮಕ್ಕಳು ಹಂಗೆ ಇರ್ಬೇಕು ನಾಲ್ವರು ಅನ್ನೋದೇ ಆಸೆ. ಈಗ ನಿಮ್ಮ ಅಕ್ಕ ನಿನ್ನ ನೋಡ್ಕೊಂತಾಳ, ನೀನು ನಿಮ್ಮ ಅಕ್ಕನ್ ನೋಡ್ಕೊಂತಿ. ಹಿಂಗ ನಮ್ಮ ಓಣ್ಯಾಗ ನಮ್ಮ ಏರಿಯಾದಾಗ ಯಾರ ನಂಗ ಇದ್ದಿದ್ದು ನೋಡಿಯಾ? ನಮ್ ಏರಿಯಾದಲ್ಲಿ ಇಬ್ರು ಅಕ್ಕ ತಂಗಿರಷ್ಟು ಯಾರು ಇಲ್ಲ. ಯಾರು ನೋಡ್ ಕಚ್ಚಾಡ್ತಾನೆ ಇರ್ತಾರಾಗ್ಲಿ, ನಾವಾದ್ರೆ ಅಸಲು ಒಂದು ದಿನ ಜಗಳ ಆಡೋದಿಲ್ಲ. ಆದ್ರೆ ಅಕ್ಕನೇ ಏನನ್ನ ನನಗೆ ಹೇಳ್ತಾಳೆ, ಹಿಂಗಿರ್ಬಾರ್ದಮ್ಮ ಅಷ್ಟೇ ಆಗ್ಲಿ ಆಯ್ತಕ್ಕ. ನಾನೇ ಸ್ವಲ್ಪ ಸಿಟ್ಟಾದ್ರೂ ನಮ್ಮ ಆಮೇಲೆ ನಮ್ಮ ಅಕ್ಕ ಮ್ಯಾಗ ನಾನು ಸಿಟ್ಟು ಮಾಡ್ಕೊಬಿಟ್ಟೆ ಅಂತ ನನಗೆ ನಿದ್ದೆನೆ ಬರೋದಿಲ್ಲ. ಹೋಗಿ ಮಾತಾಡ್ಸಿ ಅಕ್ಕನ ಏನಕ್ಕ ಬೇಜಾರಾಗಿ ಅಂತ ಮಾತಾಡಿ ಕೇಳವರಿ ಅಕ್ಕ ಬೇಜಾರನೇ ಆಗೋದಿಲ್ಲ. ಒಂದ್ಸಲ ಹೋಗಿ ಕೇಳಿ ಬಂದ್ರೆ ನನಗೆ ನಿದ್ದೆ ಬರುತ್ತೆ. ಹೌದಾ? ಅಮ್ಮವ್ರ ಮನೆಗೆ ಹೋಗ್ತಿರ್ತೀಯ ಹೋಗಲ್ಲ ನೀನು? ಬಹಳ ಕಮ್ಮಿ ಅಮ್ಮರ ಮನೆಗೆ. ಅಮ್ಮರು ಅಷ್ಟು ಇದು ಮಾಡೋದಿಲ್ಲ ನಂಗೆ ಬಾಳ. ನನಗೆ ಅಕ್ಕರ ಮನೆ ಪ್ರತಿಯೊಂದಕ್ಕ ನಾನು ಅಕ್ಕರ ಮನೆಗೆ ಜಾಸ್ತಿ ಹೋಗೋದು. ನನಗೆ ಅವ್ರಂದ್ರೇನೆ ಇಷ್ಟ ಅಂತ ಹೇಳಿ ನಾನು ಜಾಸ್ತಿ ಅವ್ರ ಮನೆಗೆ ಹೋಗ್ತೀನಿ. ನನಗೆ ಕಷ್ಟ ಬಂದ್ರೆ ಅವರೇ ಕೈ ಹಿಡಿಯೋದು, ಖುಷಿ ಬಂದ್ರೇನು ಅವರೇ ಕೈ ಹಿಡಿಯೋದು. ನನಗೆ ಆರಾಮಿಲ್ಲ ಅಂದ್ರೆ ನಮ್ಮ ಅಕ್ಕನೇ ಪ್ರತಿಯೊಂದು ತರದು. ಅದೇ ದುಡ್ಡುನು ಇಸ್ಕೊಳೋದಿಲ್ಲ, ಎಲ್ಲರ ಅಕ್ಕನೇ ನೋಡ್ಕೊಂತಾಳೆ. ಆಸ್ಪತ್ರೆದಾಗ್ಲಿ ಎಲ್ಲನಾಗ್ಲಿ
ನಾನ್ ಮಕ್ಕೊಂದಿನಂದ್ರ ಗೊತ್ತಾಯ್ತ ಅಂದ್ರ ಆಯ್ತು, ಅದು ಮಾಡ್ಕೊಂಡ್ ಬಂದ್ ಕೊಟ್ಲು, ಇದು ಮಾಡ್ಕೊಂಡ್ ಬಂದ್ ಕೊಟ್ಲು. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಕ್ಕ. ಓಕೆ ಅಕ್ಕಗ ಬಾಳ ಆಶೀರ್ವಾದ ಇರ್ಲಪ್ಪ. ಹಿಂಗೆ ಅಕ್ಕ ಬಾಳ ದೇವ್ರನ್ನ ಇನ್ನೊಬ್ರದ್ದು ಹೇಳಕ್ ಅನ್ನೋದಿಲ್ಲ, ಮಾಡೋದಿಲ್ಲ. ಅಕ್ಕ ಅಂದ್ರೆ ನೀ ಬಾಳ ಜೀವ. ನನಗೆ ಏನಾನ ಆರಾಮಿಲ್ಲ ಅಂದ್ರೆ ಅಕ್ಕನೇ ನನಗೆಲ್ಲ ನೋಡ್ಕೊಂತಾಳ. ಅಕ್ಕಗೆ ಎಷ್ಟು ಸಲ ಟ್ಯಾಂಕ್ಸ್ ಹೇಳಿದ್ರು ನಮಗ್ ಸಾಲದೆ, ಬಹಳ ಕಮ್ಮಿನೇ. ನಾವ್ ಹಿಂಗೆ ಅಕ್ಕ ತಂಗಿ ಸಾಯೋರ್ಗೆ ಇದೇ ಪ್ರೀತಿಯಿಂದ ಇರ್ಬೇಕು, ಸಾಯ್ಬೇಕು ನೋಡ್ರಿ ಅನ್ನೋದ್ ಆಸೆ. ಇವತ್ತು ಹೇಳ್ಕಂತಿದ್ದೀನಿ, ನಾನು ಇಷ್ಟು ದಿನ ನಮ್ಮ ಅಕ್ಕಗ್ ನಾನು ಇಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಅಕ್ಕಗೂ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನನ್ನ ಅಕ್ಕಗೂ ಗೊತ್ತಾಗಿದ್ದು ನಾನು ಇಷ್ಟು ಪ್ರೀತಿ ಮಾಡ್ತಿದ್ದೀನಿ, ನನ್ನ ಮನ್ಸಲ್ಲಿ ಇಷ್ಟಿರೋದಂತ. ಇವತ್ತು ಹೊರಗೆ ಹೇಳ್ಕೊಂತ ಇದೀನಿ. ಪ್ರತಿಯೊಂದು ನನ್ ಮನೆಗೆ ಏನಿಲ್ಲಿದ್ದು ಫ್ರಿಡ್ಜ್ ಆಗ್ಲಿ, ಫ್ಯಾನ್ ಆಗ್ಲಿ, ಪ್ರತಿಯೊಂದು ನಾನು ಅವ್ರನ್ನೇ ಕರ್ಕೊಂಡ್ ಹೋಗಿ ಅನ್ಕೊಂತೀನಿ. ಯಾಕ ಅವ್ರನ್ನ ಹೋಗಿ ತಗೊಂಡ್ ಬರ್ತೀವಿ, ಅವ್ರನ್ನೇ ಕರ್ಕೊಂಡ್ ಹೋಗ್ತಿವಿ, ಬೇರೆಯವ್ರನ್ನ ಅಂದ್ರೆ ಅವ್ರು ನನಗೆ ಏನನ್ನ ಆಗ್ಲಿ ಇದು ತಗೋ ಚೆನ್ನಾಗಿರ್ತೈತಮ್ಮ ಅಂದ್ರೆ, ಅವ್ರು ಸ್ವಲ್ಪ ಓದಿದಾರೆ ಇಬ್ರು, ಅದೇ ತಗಂದ್ರೆ ಚೆನ್ನಾಗಿರ್ತೈತಮ್ಮ, ಅದು ಒಳ್ಳೇದು, ಬಹಳ ದಿನ ಬರ್ತೈತೆ, ಕಾಸ್ಟ್ಲಿ ಆಗ್ಲಿ ಪರವಾಗಿಲ್ಲ ಅದೇ ತಗೋ ಅಂತಾರ. ಫ್ರಿಡ್ಜ್ ಆಗ್ಲಿ ನಾನು ಅವರಿಂದಾನೇ ತಗೊಂಡಿನಿ, ಫ್ಯಾನ್ ಆಗ್ಲಿ ಪ್ರತಿ ಒಂದು ನನ್ ಮನೆ ಹೊಸ್ತಿರೋದೆಲ್ಲ ಅವ್ರನ್ನ ಕರ್ಕೊಂಡ್ ಹೋಗಿ ತಗೊಂಡಿನಿ. ಅವ್ರೇನ ಮೋಸ ಮಾಡಿಬಿಟ್ರೆ ನನಗೆ ₹1 ಮೋಸ ಮಾಡೋದಿಲ್ಲ. ನಾನು ಏನಾನ ದುಡ್ದಿದ್ಗು ನಾನು ಅವ್ರ ಮನೆಯಲ್ಲೇ ಇಟ್ಟಿದ್ದೆ, ₹1 ಆಗ್ಲಿ ನಾನು ಕರೆಕ್ಟ್ ಎಣ್ಸಿಟ್ಟಿದ್ದೀನಿ. 1 ವರ್ಷ ಬಂದು ಅಲ್ಲೇ ಇಡಿ, ಹಂಗೆ ಇರುತ್ತೆ ನನ್ ದುಡ್ಡು, ಮುಟ್ಟೋದೇ ಇಲ್ಲ. ಅಷ್ಟು ಚೆನ್ನಾಗ್ ಇದು ನಾನು ಇನ್ನೊಬ್ರ ದುಡ್ಡು ಯಾರು ಆಸೆ ಬಿಡೋದಿಲ್ಲ, ಇನ್ನೊಬ್ರ ದುಡ್ಡು ಮುಟ್ಟೋದಿಲ್ಲ. ಇನ್ನೊಬ್ರದ್ದು ಏನ್ ಅದು ತನ್ಕೊಂಡಾರಂತ ನಾನ್ ತನ್ಕೋಬೇಕಂತ ಅವ್ರು ಇನ್ನೊಬ್ರದ್ದು ಆಸೆನೇ ಬಿಡೋದಿಲ್ಲ ಇಬ್ರು. ನಿಮ್ಮ ಅಕ್ಕ ಫ್ಯಾಷನ್ ಮಾಡ್ತಾಳ? ಅಸಲ್ ನಾನನ್ನ ಫ್ಯಾಷನ್ ಮಾಡ್ತೀನಿ ಸ್ವಲ್ಪ, ಅಕ್ಕ ಅಸಲ್ ಫ್ಯಾಷನ್ನೇ ಮಾಡೋದಿಲ್ಲ. ನಾನ್ ಸ್ವಲ್ಪ ಬೇಷಾಗಿ ರೆಡಿ ಆಗಿರ್ಬೇಕು, ಬಾಳ ಸ್ಟೈಲ್ ಮಾಡ್ಬೇಕು. ಅವಾಗ ಇನ್ನ ಬಾಳ ಮಾಡ್ತೀನಿ, ಇವಾಗ ಅಸಲ್ ಇಲ್ಲ. ನನ್ ಮಕ್ಳು ಬೇಷ್ ನೋಡ್ಕೋಬೇಕು, ಓದಿಸ್ಕೋಬೇಕು ಅನ್ನೋದ್ ಆಸೆ. ಅಕ್ಕಗ ನಾನು ಏನಾನ ಗಿಫ್ಟ್ ಕೊಡ್ಬೇಕು ಅನ್ಕಂದಿನಿ, ಅದು ಮುಂದೆ ನೋಡ್ಬೇಕು. ಏನಾನ ಕೊಡ್ಬೇಕಂತ ಆಸೆ ಐತೆ, ಕೊಡ್ತೀನಿ, ಬಿಡೋದಿಲ್ಲ. ಅಕ್ಕಗ ಒಂದ್ ಸಣ್ಣ ಗಿಫ್ಟ್ ತಂದ್ ಕೊಡ್ತೀನಿ, ಅದ್ ತಂದ್ಮೇಲೆ ಅದನ್ನ ತೋರಿಸ್ತೀನಿ. ನಿಮ್ಮ ಅಕ್ಕ ಎದಕ್ ಫ್ಯಾಷನ್ ಮಾಡೋದಿಲ್ಲ? ಅಕ್ಕಗ ಫ್ಯಾಷನ್ ಅಂತವ್ ಏನ್ ಇಷ್ಟಾನೇ ಇಲ್ಲ, ಮಾಡೋದಿಲ್ಲ. ನಿಮ್ ಮಾಮ ಫ್ಯಾಷನ್ ಮಾಡ್ತಾರ? ಮಾಮನು ಫ್ಯಾಷನ್ ಅಸಲಿಗೆ ಮಾಡೋದಿಲ್ಲ, ಅಕ್ಕ ಮಾಡೋದಿಲ್ಲ, ಮಾಮ ಮಾಡೋದಿಲ್ಲ. ಅವ್ರಿಬ್ರು ಅದಕ್ಕೆಲ್ಲ ದೇವ್ರು ಇಬ್ಬರನ್ನ ಇವ್ರನ್ನ ಜೋಡ್ಸಾರ ಅನ್ಕಂತಿರ್ತೀವಿ. ಚೆನ್ನಾಗಿರ್ತೀವಿ ನಾವು. ಬಹಳ ಚೆನ್ನಾಗಿರ್ತೀವಿ ನೀವ್ ಇಬ್ರು. ನಿಮ್ಮನ್ನ ನೋಡಿ ಇನ್ನೊಬ್ರು ಕಲಿತದ, ಇವ್ರನ್ನ ನೋಡಿ ಎಲ್ಲರೂ ಕರಿತಿರ್ತಾರ. ಹಿಂಗಿರ್ಬೇಕಂತ ಬಹಳ ಜನ ಚೇಂಜ್ ಆಗಿದಾರೆ ನಮ್ಮ ಅಕ್ಕನ ನೋಡಿ. ನಾನೇ ಒಬ್ಬಳೆ ಅಂತಲ್ಲ, ಬಹಳ ಜನ ಚೇಂಜ್ ಆಗಿದ್ದಾರೆ. ನನ್ನ ನಿಮ್ ಮಾಮನ್ ನೋಡಿ ಓಣೆಗೆ ಏನಂತ ಹೇಳ್ತಾರ? ಅಬ್ಬಾ ಹಿಂಗಿರ್ಬೇಕು ಜೋಡಿ ಅಂದ್ರೆ, ಹಿಂಗಿರ್ಬೇಕು, ಎಷ್ಟು ಚೆನ್ನಾಗಿರ್ತಾರೆ, ಜಗಳ ಆಡೋದಿಲ್ಲ, ಎಂತಿನೊಂದ್ ಏಟ್ ಬಡಿಯೋದಿಲ್ಲ, ಎಷ್ಟು ಪ್ರೀತಿಯಾಗಿ ನಾನ್ ನೋಡ್ಕೊಂತಾನೆ. ಇವ್ರಿಂದಾನೇ ನಮ್ ಯಜಮಾನ್ರು ಚೇಂಜ್ ಆಗಿದ್ದಾರೆ. ಅವ್ರು ಕುಡಿಯೋದು, ಮಲ್ ತಿನ್ನೋದು ಎಲ್ಲ ಮಾಡ್ತಿದ್ರು. ಇಂತ ಅಭ್ಯಾಸ ಇಲ್ಲ ನಾನಿಲ್ಲ. ಅಲ್ಲಿನೂ ಇಲ್ಲಿ ಬಂದು ಬಳ್ಳಾರಿಗೆ ಬಂದು ನಮ್ಗೆ ಸಂಘ ಕೊಟ್ಟಿದ್ದಾರೆ. ಅಲ್ಲಿಂದ ಬಂದು ನಾವು ಇವಾಗ 8.5 ವರ್ಷ ಆಯ್ತು. ಆದ್ರೆ ಅಲ್ಲಿ ಬಾಳ ಕುಡಿತಿದ್ರು, ಎಲ್ಲಾ ಮಾಡ್ತಿದ್ರು. ಇಲ್ಲಿ ಬಂದ್ಮೇಲೆ 1 ವರ್ಷ ಹಂಗೆ ಮಾಡಿದ್ರು. ಯಾವಾಗ ನಮ್ಮ ಮಾಮ ಬಗ್ಲಿಗ್ ಬಂದ್ರು ಎಲ್ಲದೂ ಚೇಂಜ್ ಮಾಡ್ಬಿಟ್ರು ಅವ್ರು. ಹಿಂಗಿರ್ಬೇಕಪ್ಪ, ಹಿಂಗಿರ್ಬೇಕು, ಸಣ್ಣ ಕೂಸಿನ ಕುಂದ್ರಿಸಿ ಹೆಂಗ್ ಹೇಳ್ತಾರೆ ಹಿಂಗಿರ್ಬೇಕು, ಹಂಗ್ ಮಾಡ್ಬಾರ್ದು, ಅದ್ ಮುಟ್ಬಾರ್ದು ಅಂತ. ಆ ತರ ನಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ದಾರೆ. ಅವ್ರಿಗೂ ಆಶೀರ್ವಾದ, ಅವ್ರಿಗೂ ಬೇಷಿರ್ಲಿ. ಈಗ ನಾವಂತೂ ಅಕ್ಕ ತಂಗಿರಮ್ಮ, ನಾನ್ ಅಕ್ಕ ನೀನು ತಂಗಿ. ಈಗ ನಿಮ್ ಯಜಮಾನ್ರ ತಮ್ಮ ಅಲ್ಲ, ನಮ್ಮ ಯಜಮಾನ್ರ ಅಣ್ಣ ಅಲ್ಲ. ಆದ್ರೆ ಭೇದ ಭಾವ ಮಾಡ್ಕೊಂತಾರ. ಇವ್ರಿಬ್ರು ಯಾವಾಗನ ಜಗಳ ಮಾಡ್ಯಾರ? ಇಲ್ಲ ಇವ್ರೆ ನೋಡು ನಿಮ್ ಅಕ್ಕನ ಗಂಡ ಹಂಗಂತ ನಿಮ್ ಮುಂದೆ ಹೇಳಿದಾರ? ಇಲ್ಲ ಯಾವತ್ತಾನ ಏನನ್ನ ಮಾತಾಡಿದ್ರ ನಿಮ್ ಯಜಮಾನ್ರು? ನಮ್ಮ ಯಜಮಾನ್ರ ಏನಿ ಅಂದ್ರೆ ಇವ್ರು ನಮ್ಮ ಮನೆಯವ್ರಿಗೂ ಅವ್ರ ಏನು ಹೇಳೋದಿಲ್ಲ. ಅವ್ರ ಹಿಂಗ ಇವ್ರು ಹಿಂಗ ಅಸ್ಸಲ್ ಹೇಳೋದಿಲ್ಲ. ಇನ್ನೊಬ್ರು ಸುದ್ದಿ ಎತ್ತಬಾರ್ದಂತಾರ. ಅಂದ್ರೆ ಇವ್ರು ಮಾತ್ರ ನಮ್ಮ ಮಾಮನ್ ಮಾತ್ ಬಿಟ್ಟು ಮಾತ್ ಕೇಳೋದಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಒಳ್ಳೆಯವರಂತ ಅವ್ರಿಗೂ ಗೊತ್ತು. ಅವ್ರ ಮಾತುಗುನ ತೆಗ್ದು ಹಾಕೋದಿಲ್ಲ. ಅವ್ರಂದ್ರೆ ಅಷ್ಟು ಜೀವ ಅವ್ರಿಗೂ. ಒಂದು ದಿವಸ ಜಗಳ ಆಡಿಲ್ಲ ಇಬ್ರು ಅವರು. ನಾವ್ ಹೆಂಗಿರ್ತೀವಿ, ನಾವಂದ್ರೆ ಸ್ವಂತ ಅಕ್ಕ ತಂಗಿ, ಅವ್ರಂದ್ರೆ ಸ್ವಂತ ಅಣ್ಣ ಅಲ್ಲ, ತಮ್ಮ ಅಲ್ಲ. ಆದ್ರೂ ಅವ್ರ ಮಾತೆ ಅವ್ರ ಗೌರವ ಕೊಡ್ತಾರ, ಮಾತಾಡ್ತಾರ. ಒಳ್ಳೆಯವ್ರು ಇಬ್ರು, ಬೇಷ್ ಕಲ್ತೇ ಇರ್ತಾರ. ಏನನ್ನಾಗ್ಲಿ ಹಿಂಗೇನನ್ ಮಾಡ್ಬೇಕಂದ್ರೆ ಇವ್ರು ಫಸ್ಟ್ ಆ ಮಾಮ ಕೇಳೋಗು, ಏನನ್ನಾಗ್ಲಿಪ್ಪ, ಏನನ್ ತರಾನ ಆಗ್ಲಿ, ಏನನ್ನಾಗ್ಲಿ, ಪ್ರತಿಯೊಂದಾಗ್ಲಿ
ಅವ್ರು ಕೇಳೋಗು ಅಂತಿರ್ತಾರೆ. ಅವ್ರನ್ನ ಬಿಟ್ಟು ಇನ್ಯಾರ್ನ ಇನ್ನೊಬ್ರು ಕೇಳಂದ್ರೆ ಅವ್ರಿಗೆ ಇಷ್ಟ ಬೀಳೋದಿಲ್ಲ. ಅವ್ರನ್ನ ಮಾತ್ರನೇ. ಯಾರನ್ನ? ನಮ್ಮ ಮಾಮನ್. ಏನನ್ನಾಗ್ಲಿ ನಿಮ್ ಮಾಮ ಕೇಳೋಗ್ರಿ ಅದೊಂದೇ ಹೇಳ್ತಾರ. ನಾವ್ ಏನನ್ ತರ್ಬೇಕಂದ್ರಾಗುನು ಅವ್ರು ನಾವು ಕುಂತು ಮಾತಾಡಿ ತಂದ್ಕೊಂತೀವಿ. ಏನನ್ನಾಗ್ಲಿ ನಮ್ಮ ಮನೆ ವಸ್ತು ತರ್ಬೇಕಂದ್ರೆ. ಒಂದ್ ವೇಳೆ ನಿಮ್ ಮಾಮ ಮೋಸ ಮಾಡ್ಬಿಟ್ರೆ? ಮಾಡೋದೇ ಇಲ್ಲ, ಚಾನ್ಸೇ ಇಲ್ಲ. ನಾನ್ ಬಾಳ ಇಷ್ಟನಾ ನಿಮ್ ಮಾಮ ಬಾಳ ಇಷ್ಟನಾ? ನನಗೆ ನಮ್ಮ ಮಾಮನೇ ಬಾಳ ಇಷ್ಟ. ನಮ್ಮ ಮಾಮನೂ ಇಷ್ಟ, ನಮ್ಮ ಅಕ್ಕನ ಅಂದ್ರೆ ಇನ್ನ ಇಷ್ಟ. ಅಂದ್ರೆ ಯಾಕೇನೋ ಗೊತ್ತಿಲ್ಲ, ನಮ್ಮ ಮಾಮನೂ ಬಾಳ ಇಷ್ಟ. ಅಂದ್ರೆ ಅಕ್ಕನ ಬೇಷ್ ನೋಡ್ಕೊಂತಾರ, ಅದಕ್ಕೆಲ್ಲ ಇಷ್ಟ ನನ್ಗೆ ಬಾಳ. ಇಲ್ಲಾಂದ್ರೆ ಇಷ್ಟ ಬೀಳ್ತಿದ್ದಿಲ್ಲ. ಇಲ್ಲಾಂದ್ರೆ ನನ್ಗೆ ಇಷ್ಟ ಏನಿಲ್ಲ. ನಮ್ಮ ಅಕ್ಕನ ಬೇಷ್ ನೋಡ್ಕೊಂತಾರ್ರೆ ಅವ್ರನ್ನ ಅಂದ್ರೆ ಬಾಳ ಜೀವ ನನಗೆ. ನಮ್ಮ ಅಕ್ಕನ ಬೇಷ್ ನೋಡ್ಕೋಬೇಕು ಫಸ್ಟ್. ನಮ್ಮ ಅಕ್ಕನ ನೋಡ್ಕೊಂತಾರೆ ಹಂಗಂತಾನೆ ಅವ್ರು ಅಂದ್ರೆ ಬಾಳ ಇಷ್ಟ ನಮಗೆ. ಗಂಡ ಹೆಂಡತಿ ಇಬ್ರು ಅಕ್ಕನ ಬೇಷ್ ನೋಡ್ಕೊಂತಾರ. ನೀವೇನಾನ ಫಂಕ್ಷನ್ ಮಾಡುವಾಗ ನಮ್ಮ ಮಾಮ ಆದ್ರೆ ಒಂದು ಕುಡಿಯೋದಿಲ್ಲ, ಒಂದು ಗುಟ್ಕಾ ಇಲ್ಲ, ಒಂದು ಸಿಗರೇಟ್ ಇಲ್ಲ, ಒಂದು ಬೀಡಿ ಇಲ್ಲ, ಒಂದು ಏನೇನೇನೇನ್ ಅಭ್ಯಾಸ ಇಲ್ಲ ಅಂತ. ಒಂದ್ ಸಿಗರೇಟ್ ಇಲ್ಲ, ಒಂದ್ ಬೀಡಿ ಇಲ್ಲ. ನಮ್ಮ ಮಾಮ ಅಸಲ ಒಂದು ಅಭ್ಯಾಸ ಇಲ್ಲ ಅಂತ ಮಾಮ ಸಿಗ್ಬೇಕಾದ್ರೆ ನಾನು ಅದೃಷ್ಟ ಮಾಡಿದೀನಿ. ನಮ್ಮ ಅಕ್ಕನೂ ಅದೃಷ್ಟ ಮಾಡಿದಾಳೆ. ಇಬ್ರು ಬೇಷ್ ಸಂತೋಷವಾಗಿ ಇರ್ಬೇಕನ್ನೋದೇ ನನ್ನ ಆಸೆ. ಅವರು ಒಂದ್ ದಿವಸ ಏನ ನಾನು ಜಗಳ ಆಡೋದಿಲ್ಲ, ನನಗೆ ಅವ್ರು ಏನಾನ ಖುಷಿಯಾಗಿಲ್ಲ ನನ್ ಮನ್ಸು ಮನೆಗೆ ಇರಾಕೆ ಆಗೋದಿಲ್ಲ. ನಿಮ್ ಮನೆಗೆ ಏನಾನ ಫಂಕ್ಷನ್ ಮಾಡುವಾಗ ನಿಮ್ ಅಕ್ಕನವ್ರನ್ನ ಬಿಟ್ಟು ಮಾಡ್ತೀರಾ, ಕರ್ದು ಮಾಡ್ತೀರಾ? ನಾನು ಯಾರನ್ನ ಕರಿತೀನೋ ಇಲ್ಲ, ನಮ್ಮ ಅತ್ತೆ ಮಾವನನ್ನ ಕರಿತೀನೋ ಇಲ್ಲ ಆಗ್ಲಿ, ನಮ್ಮ ಅಕ್ಕನ ನಮ್ಮ ಮಾಮನ ಬಿಟ್ಟು ಮಾತ್ರ ಏನು ಮಾಡೋದಿಲ್ಲ. ಅವ್ರನ್ನ ಮಾತ್ರ ಫಸ್ಟ್ ಕರಿತೀನಿ. ನಾನು ಇದ್ದಿದ್ದಷ್ಟಾಗ್ಲಿ ಅವ್ರನ್ನ ಫಸ್ಟ್ ಕರ್ದೇ ಮಾಡ್ತೀನಿ. ಅವ್ರನ್ನ ಬಿಟ್ಟು ಮಾಡಿನಂದ್ರೆ ಏನು ಮಾಡಕ್ ಹೋಗೋದಿಲ್ಲ. ಅವ್ರ ನೀನ್ ನನಗೆ. ಹೌದಾ? ನಾನಂದ್ರೆ ಇಷ್ಟನಾ ಅಕ್ಕ ನಿನಗೆ? ಬಹಳ ಇಷ್ಟಮ್ಮ ನೀನಂದ್ರೆ ನನಗೆ. ಯಾಕೆ ಇಷ್ಟ ಅಕ್ಕ ನಾನಂದ್ರೆ ನಿನಗೆ? ನೀನು ಎಲ್ಲರ ಕಡೆ ಓಪನ್ ಆಗಿ ಮಾತಾಡ್ತಿ. ಅವ್ರಿಗೆ ಮನಸ್ಸು ನೋವು ಆಗ್ತೈತ ಇಲ್ಲ ಅವ್ರೇನ ನಮ್ ಬಗ್ಗೆ ಅನ್ಕಂತಾರ ಅಂತಾರಂಗ ಮಾತಾಡ್ಬಿಡ್ತಿ. ಅದಕ್ಕೆ ಹಿಂಗಿದ್ರೆ ಒಳ್ಳೇದಲ್ಲ. ನಾನೊಂದೇ ಚೆನ್ನಾಗಿದ್ರೆ ಒಳ್ಳೇದಲ್ಲ, ನನ್ ತಂಗಿ ಸಹ ಚೆನ್ನಾಗಿರ್ಬೇಕು. ನಾನೇನ್ ಎಲ್ಲಿ ಹೋದ್ರು ನಾನ್ ಚೆನ್ನಾಗಿರ್ತೀನಿ. ಎಷ್ಟು ದಿನ ನಾನು ಇಲ್ಲಿ ಇರ್ತೀನೋ ಗೊತ್ತಿಲ್ಲ. ನಾನಿರೋಷ್ಟು ದಿನ ಆದ್ರೆ ನನ್ ತಂಗಿನ ಚೆನ್ನಾಗಿ ಒಳ್ಳೆ ರೀತಿ ತರ್ಬೇಕು. 4 ಜನ ನೋಡಪ್ಪ ಅವ್ರ ತಂಗಿನ ಎಷ್ಟು ಸುಸ್ತಾಗಿದ್ದಾಳ ಅಂತ ಹೇಳ್ಬೇಕು ಅಷ್ಟೇ. ನೋಡು ಅವ್ರ ತಂಗಿ ಫ್ಯಾಷನ್ ಮಾಡ್ತಾಳ, ಅವ್ರ ಮನೇಲಿ ಜಗಳ ಮಾಡ್ತಾರ, ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಲ್ಲ, ಅವ್ರದ್ದು ಇವ್ರದ್ದು ಮಾತಾಡ್ತಾರ ಅಂತ ಹೇಳ್ಬಾರ್ದು ನನಗೆ. ನಾವ್ ಇನ್ನೊಬ್ರ ಬಗ್ಗೆನೂ ಚಿಂತೆ ಮಾಡ್ಬಾರ್ದು ಅಂತ. ನನ್ ತಂಗಿ ಬಾಳ ಅವಾಗ ಚಿಕ್ಕೋಳು, ಎದಕ್ಕಂದ್ರೆ 8ನೇ ಕ್ಲಾಸ್ ಆಗಿ ಮದ್ವೆ ಮಾಡ್ಯಾರ ನಮ್ ತಂಗಿಗೆ. ನಾನು ಅವಾಗ ಎಷ್ಟು ಹೇಳಿನಿ, ಬೇಡಮ್ಮ ಮಾಡ್ಕೋಬೇಡ ಮದ್ವೆ, ಎದಕ್ಕಂದ್ರೆ ಮುಂದಿನ ದಿನಗಳು ನೀನ್ ಚಿಕ್ಕೋಳು, ನೀನ್ ಮುಂದಿನ ದಿನಗಳೆಲ್ಲಾ ಬಾಳ ಕಾಣದೈತಿ, ಬೇಡಮ್ಮ ಅಂದ್ರೆ ನಮ್ ತಂಗಿ ಅಂದ್ರು, ಇಲ್ಲಮ್ಮ ಅಕ್ಕ, ಇಲ್ಲಕ್ಕ ಅಮ್ಮ ಅಳ್ತಾಳ, ಜಗ್ಗಿ ಅಳ್ತಾ ಇದ್ದಾಳ ಅಮ್ಮ, ಮತ್ತೆ ಈಗ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ಅತ್ತು ಬಿಡ್ತಾಳ, ನಾನ್ ಮಾಡ್ಕೊಂತೀನಿ ಅಂತಂದ್ಲು. ಮದ್ವೆ ಅಂದ್ರೆ ಏನಮ್ಮ ಅಂತಂದ್ರೆ, ಏನೋ ಅಕ್ಕ ಅಮ್ಮ ಅಳ್ತಿದಾಳಲ್ಲ ಅದ್ರ ಸಲ ನಾನ್ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿದ್ಲು. ಅವ ಮದ್ವೆ ಮಾಡ್ಕೊಂಡು ಹೋದ್ಲು ಗಂಡನ ಮನೆಗೆ. ಅಲ್ಲಿ ಗಂಡನ ಮನೆಗೂ ಫಸ್ಟಿಗೆ ಅವಳಿಗೆ ಬಾಳ ಹೊಡೆಯೋದು ಬಡಿಯೋದು ಅದೆಲ್ಲಾ ಮಾಡಿದ್ರು. ಆಮೇಲೆ ಇದು ಹಿಂಗಿದ್ರೆ ಒಳ್ಳೇದಲ್ಲ ಅಂತೇಳಿ ಆಮೇಲೆ ಇಲ್ಲಿಗೆ ಬಂದು ಬೇರೆ ಕಡೆ ಇದ್ರು ಅವ್ರು. ಅವಾಗ ಅಲ್ಲಿನೂ ಸ್ವಲ್ಪ ಜಗಳ ಮಾಡ್ತಿದ್ರು. ಇನ್ನ ದಿನ ಹಿಂಗೆ ಇದ್ರೆ ಹಿಂಗ ಒಳ್ಳೇದಲ್ಲ ಅಂತೇಳಿ ನಾನು ನಮ್ಮ ತಂಗಿಯರ್ ಮನೆಗೆ ಹೋಗಿ ಶಿಸ್ತು ಹೇಳಿ ಕೊಡ್ತಿದ್ದೆ. ನೀನ್ ಹಿಂಗಿರ್ಬೇಕಮ್ಮ, ಅವ್ರು ಈ ಜಗಳ ಮಾಡ್ತಾರಂತ ನೀನ್ ಜಗಳ ಮಾಡಿದ್ರೆ ಅದು ಒಳ್ಳೇದಲ್ಲ ಅಂತ ಹೇಳಿ ಶಿಸ್ತು ಹೇಳಿ ಕೊಡ್ತಿದ್ದೆ ನಾನು. ನಾನೇ ಯಾಕೆ ಚೇಂಜ್ ಆಗ್ಬೇಕಂತ ನೀನ್ ಅನ್ಕೊಂಡ್ಯ? ನೀನೇ ಚೇಂಜ್ ಆಗ್ಬೇಕಂತ ಎದಕ್ಕಂದ್ರೆ ನೀನ್ ನಮ್ ತಂಗಿ. ಈಗ ನಿನಗೆ ಯಾರನ್ನ ಏನಂದ್ರೂ ನನಗೆ ಬಾಧೆ ಆಗ್ತೈತಿ, ನನಗೆ ಯಾರನ್ನ ಏನಂದ್ರು ನಿನಗೆ ಬಾಧೆ ಆಗ್ತೈತಿ, ಹೌದಿಲ್ಲ? ಈಗ 4 ಜನ ಹೋದಾಗ ಒಂದು ಫಂಕ್ಷನ್ ಆಗ್ಲಿ ಏನೋ ಒಂದ್ ವಿಷಯಕ್ಕ ಹೋಗಿವಿ ಅಂದಾಗ, ನೋಡು ನಿಮ್ ಅಕ್ಕನಂಗ ನೀನ್ ಇರ್ಬೇಕು, ಇಲ್ಲ ನೋಡು ನಿನ್ ತಂಗಿನಂಗ ನೀನ್ ಇರ್ಬೇಕು, ನಿನ್ ಶಿಸ್ತು ಇಲ್ಲ ಅಂದ್ರೆ ಒಳ್ಳೇದಲ್ಲ ಅಂತ ಹೇಳ್ಬಾರ್ದು. ನನಗೆ ಎಷ್ಟು ಗೌರವ ಕೊಡ್ತಾರ ನಮ್ ತಂಗಿಗೂ ಸಹ ಅಷ್ಟೇ ಗೌರವ ಕೊಡ್ಬೇಕು. ನಾನ್ ಏನು ನಮ್ ತಂಗಿನೂ ಅದೇ ಅನ್ನೋದು ಆಸೆ ನನಗೆ. ನಾವ್ ಇಬ್ರು ಕಲ್ತೋದಾಗ ಜನ ಏನಂತಾರ ನಮ್ಮನ್ನ? ಏನ್ ಅಕ್ಕ ತಂಗಿಯರ್ ನೀವು ಇದ್ರೆ ಹಿಂಗ್ ಇರ್ಬೇಕು ನೋಡು ನಿಮ್ಮಂಗ,
ಏನ್ ಅಕ್ಕ ತಂಗಿ ಮಾತ್ ತೆಗ್ದಾಕಲ್ಲ, ತಂಗಿ ಅಕ್ಕನ ಮಾತ್ ತೆಗ್ದಾಕಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಕ್ಕ ತಂಗಿ ಇರ್ಬೇಕಂದ್ರೆ ಹೀಗೆ ಇರ್ಬೇಕು ಎಲ್ಲಾರು. ಎಲ್ಲಾರು ಹೀಗೆ ಇರ್ಬೇಕು, ಯಾರು ಜಗಳ ಆಡ್ಬಾರ್ದು. ಇಷ್ಟೇ ಪ್ರೀತಿಯಿಂದ ಇದ್ರೇನೆ ನನಗೆ ಸಂತೋಷ. ಥ್ಯಾಂಕ್ಸ್ ಅಕ್ಕ. ನಾವ್ ಹೀಗೆ ಇರ್ತೀವಿ ಮುಂದೆ ಎಲ್ಲ ಇರ್ತೀವಿ, ದೇವ್ರ ಕೃಪೆ ಇರ್ತೀವಿ. ಹೀಗೆ ಇರ್ಬೇಕನ್ನೋದೇ ಆಸೆ. ನಾನೇನಾದ್ರು ನಿನಗೆ ಸಣ್ಣ ಪುಟ್ಟ ಬಾಧೆ ಇಟ್ಟಿದ್ರೆ ನನ್ನ ಕ್ಷಮಿಸ್ಬಿಡಕ್ಕ. ನೀವ್ ಮನ್ಸ್ ನೋಯಿಸಿದ್ರೆ ಸಾರಿ ಅಕ್ಕ. ಗೊತ್ತಿಲ್ಲದೆ ಒಂದ್ಸರಿ ಏನಾನ ಅಲ್ಲಿ ತಪ್ಪು ಮಾಡಿದ್ರು ಸಾರಿ ಅಕ್ಕ. ಇಷ್ಟು ಸಾಕಕ್ಕ, ನನಗೆ ತಾಯಿಕಿನ ಹೆಚ್ಚಾಗಿ ಹೇಳ್ಕೊಟ್ಟಿದಿ. ಇದೇ ನನಗೆ ಸಂತೋಷ. ನನ್ನ ಲೈಫ್ ಹೆಂಗಿತ್ತು, ಎಷ್ಟು ಚೇಂಜ್ ಆಗಿದೆ, ಬಹಳ ಸಂತೋಷವಾಗಿದ್ದೀನಕ್ಕ. ಅದು ನಿನ್ನಿಂದೇನೆ ಅಕ್ಕ. ನನಗೆ ಇದೇ ಹೇಳ್ಬೇಕು ಅನ್ಕೊಂಡೀನಿ. ಇಷ್ಟೇ ಫ್ರೆಂಡ್ಸ್, ನಾನು ನಮ್ ತಂಗಿ ಇವತ್ತು ಮಾತಾಡ್ಬೇಕು ಅನ್ಕೊಂಡಿದ್ದು. ಯಾರ್ಯಾರ ಮನೆಯಲ್ಲಿ ಅಕ್ಕ ತಂಗಿಯರು ಹೊಂದಾಣಿಕೆ ಇಲ್ಲನೋ ನಮ್ ವಿಡಿಯೋ ನೋಡಿ ಕಲೀರಿ. ಇದಕ್ಕಂದ್ರೆ ಅಕ್ಕ ತಂಗಿಯವ್ರು ಬಂದ ಎರಡನೇ ತಾಯಿ ತರ. ಎಷ್ಟೋ ಜನಕ್ಕ ತಾಯಿ ಇರಲ್ಲ, ಅಂತ ಮನೆಯಲ್ಲಿ ಕಷ್ಟಗಳು ತವ್ರ ಮನೆಗೆ ಹೋಗ್ಬೇಕು ಅಂತ ಏನಿಲ್ಲ. ಅಕ್ಕ ತಂಗಿಯವ್ರು ಎಲ್ಲಿರ್ತಾರ ಅಲ್ಲಿ ಹೋಗಿನ ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕು. ಒಬ್ರು ಕಷ್ಟ ಒಬ್ರು ಕೇಳ್ಕೋಬೇಕು. ಅವಾಗ ಅಕ್ಕ ತಂಗಿಯರು ಪ್ರೀತಿ ಅಂದ್ರೆ ಏನಂತ ಗೊತ್ತಾಗ್ತೈತೆ. ಆದ್ರೆ ನಾವಂತೂ ನಾವ್ನ ಯಾವಾಗ ಸಿಟ್ಟಾಗ್ತೀವಿ, ಸಿಟ್ಟಾಗಿದ್ರೆ ಒಂದ್ ತಾಸ್ ಒಂದ್ 5 ನಿಮಿಷ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಂದ್ರೆ ನಾವ್ ಸಿಟ್ಟ ಆಗೋದಿಲ್ಲ. ಇನ್ನೊಂದು ನಮ್ಮ ಮಕ್ಕಳ ಮುಂದೆ ನಾವ್ ಯಾವತ್ತೂ ಏನನ್ನ ಮಾತಾಡೋದಾಗ್ಲಿ ಬೈಯೋದಾಗ್ಲಿ ಮಾಡೋದಿಲ್ಲ. ನಮ್ಮ ಮಕ್ಳಿಂದಾಗೆ ಮಾಡ್ತೀವಿ. ನಮ್ಮ ಮಕ್ಳು ಏನನ್ನ ಜಗಳ ಮಾಡಿದಾರ ಅಂದ್ರುನು, ಯಾರು ಜಗಳ ತಪ್ಪಿರ್ತೈತೆ ನಾವ್ ಕರೆಕ್ಟ್ ಅವ್ರನ್ನೇ ಬೈತೀವಿ, ಹೊಡಿತೀವಿ. ಏ ಇಲ್ಲ ನೀನ್ ಹಂಗ, ನನ್ ಮಕ್ಳ ಹಂಗ, ನಿನ್ ಮಕ್ಳ ಹಂಗ ಅಂತ ನಾವ್ ಯಾವತ್ತೂ ಬೈದಿಲ್ಲ. ನಾನ್ ಹೊಡೆದ್ರೆ ನಮ್ ತಂಗಿ ಸುಮ್ನೆ ಇರ್ತಾಳ, ನಮ್ ತಂಗಿ ಹೊಡೆದ್ರೆ ನಾನು ಸುಮ್ನೆ ಇರ್ತೀನಿ. ಬಹಳ ಜನ ಮನೆಯಾಗ ಏನು ಅಂದ್ರೆ ಮಕ್ಕಳಿಂದಾನೇ ಜಗಳ ಬರ್ತೈತೆ, ಮಕ್ಳಿಂದಾನೇ ಸಮಸ್ಯೆ ಬರ್ತಿದೆ. ಏ ಬೇಡ ಬಿಡ್ರಿ, ಅವ್ರು ಹೊಡಿತಾರ, ಅವ್ರ ಮನೆಗ್ ಹೋಗ್ಬಾರ್ದು, ಇವ್ರ ಮನೆಗ್ ಹೋಗ್ಬಾರ್ದು ಅಂತ ನಾವ್ ಯಾವಾಗ ಚಿಕ್ಕ ಮಕ್ಳ ಮುಂದೆ ನಾವ್ ಮಾತಾಡ್ತೀವೋ ಆ ಮಕ್ಳು ಅದೇ ಮೈಂಡ್ ಅಲ್ಲಿ ಇಟ್ಕೊಂತಾರೆ. ಹೌದು ಅವ್ರು ಬಡಿತಾರೆ, ಅವ್ರು ಬೈತಾರೆ ಅಂತ. ನಾವು ಅವ್ರ ಕಡೆ ಶಿಸ್ತಾಗಿದ್ರೆ ನಮ್ಮ ಮಕ್ಳು ಸಹ ಶಿಸ್ತಾಗಿರ್ತಾರೆ. ಎಲ್ಲಿಗೆ ಹೋದ್ರು ಅವ್ರಿಗೆ ಅವ್ರು ಬಿಟ್ಕೊಡೋದಿಲ್ಲ. ಆದ್ರೆ ಚಿಕ್ಕವರಿದ್ದಾಗ ನಾವ್ ಕಲಿಸ್ತೀವಿ ನೋಡ್ರಿ, ದೊಡ್ಡವರಾದಾಗ ಅದನ್ನ ಕಣ್ಣಾರೆ ಕಾಣ್ತೀವಿ. ಸಂತೋಷ ನಾವ್ ಮಾತಲ್ಲಿ ಹೇಳಕ್ ಆಗೋದಿಲ್ಲ. ಅದು ದಿನಗಳು ಬೇಗ ಬರ್ತಾವೆ. ನಿಮ್ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಇನ್ನೊಂದು, ನಮ್ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿರೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ನಾವು ಅಕ್ಕ ತಂಗಿಯರು ಮಾಡಿದಂತ ಈ ಕಾನ್ವರ್ಸೇಷನ್ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಧನ್ಯವಾದಗಳು.